ವಯಸ್ಸು 50 ಆದರೂ ಇನ್ನೂ 30ರ ಹೆಣ್ಣಿನಂತೆ ಕಾಣುವ ನಮ್ಮ ಕರಾವಳಿ ಬೆಡಗಿ ಶಿಲ್ಪಾ ಶೆಟ್ಟಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಬಹುಭಾಷಾ ನಟಿ ಆಗಿರುವ ಇವರು 17 ವರ್ಷಗಳ ಹಿಂದೆ ರಾಜ್ ಕುಂದ್ರಾ ಅವರನ್ನು ಮದುವೆಯಾಗಿ ಇಬ್ಬರು ಮುದ್ದಾದ ಮಕ್ಕಳ ಮಮ್ಮಿ ಆಗಿರುವ ಶಿಲ್ಪಾ ಶೆಟ್ಟಿ ಅವರು ಗಂಡ, ಮನೆ, ಮಕ್ಕಳು ಅಂತ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಫಿಲಮ್ಸ್ ಅಂಡ್ ಬಿಸ್ನೆಸ್ಗಳಲ್ಲಿ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ರೀಸೆಂಟ್ ಆಗಿ ನಮ್ಮ ಕನ್ನಡದ KD ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವ ಶಿಲ್ಪಾ ಶೆಟ್ಟಿ ಅವರಿಗೆ ಒಬ್ಬರು ಮುದ್ದಾದ ಕ್ವೀಟ್ ಅಂಡ್ ಸ್ವೀಟ್ ಆಗಿರುವ ತಂಗಿ ಇದ್ದಾರೆ. ಅವರ ಹೆಸರು ಶಮಿತಾ ಶೆಟ್ಟಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ಆಕ್ಟಿವ್ ಆಗಿರುವ ಇವರು ಆಗಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ತಮ್ಮ ಸಿನಿಮಾಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ವಿಷಯಗಳಿಂದಲೇ ಸುದ್ದಿಯಾಗುವ ಶಮಿತಾ ಶೆಟ್ಟಿ ಅವರು ಆಗಾಗ ತುಂಬಾ ಟ್ರೋಲ್ ಆಗ್ತಾ ಇರ್ತಾರೆ. ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ ಕೊಡ್ರಪ್ಪ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಐಶ್ವರ್ಯ ರೈ ಮೊದಲಾದವರು ಆಕ್ಟಿಂಗ್ ಮಾಡಿರುವ ಮೊಹಬ್ಬತ್ ಎಂಬ ಸೂಪರ್ ಹಿಟ್ ಮೂವಿಯಲ್ಲಿ 4 ಜನರಲ್ಲಿ ಒಬ್ಬ ಹೀರೋಯಿನ್ ಆಗಿ ಬಾಲಿವುಡ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟ ಶಮಿತಾ ಶೆಟ್ಟಿ ಅವರು ಜೇಹರ್, ಬೇವಫಾ, ಕ್ಯಾಶ್ ಮೊದಲಾದ ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿರುವ ಇವರು ಶರಾರಾ ಶರಾರಾ ಅಂತ ಸ್ಪೆಷಲ್ ಸಾಂಗ್ಗಳಲ್ಲಿ ಕೂಡ ಆಕ್ಟಿಂಗ್ ಮಾಡಿ ಪಡ್ಡೆ ಹುಡುಗರ ನಿದ್ದೆಗೆಡಿಸ್ತಾರೆ. ಕೆಲವು ರಿಯಾಲಿಟಿ ಶೋಗಳನ್ನು ಸಹ ಮಾಡಿರುವ ಶಮಿತಾ ಶೆಟ್ಟಿ ಅವರು ಈಗಿನ ವಯಸ್ಸು ಜಸ್ಟ್ 47 ಅಷ್ಟೇ. ಆದರೆ ಇವರು ಇನ್ನೂ ಮೋಸ್ಟ್ ವಾಂಟೆಡ್ ಅನ್ಮ್ಯಾರಿಡ್ ಗರ್ಲ್. ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಮದುವೆ ಆಗದೆ ಹಾಗೆ ಉಳಿದಿರುವ ಶಮಿತಾ ಶೆಟ್ಟಿ ಅವರ ಲೈಫ್ ತುಂಬಾ ಏರಿಳಿತಗಳಿಂದ ಹಾಗೂ ಸಾಕಷ್ಟು ನೋವುಗಳಿಂದ ಸಹ ಕೂಡಿದೆ. ಇವರು ಶಿಲ್ಪಾ ಶೆಟ್ಟಿ ಅವರಷ್ಟು ದೊಡ್ಡ ಹೆಸರು ಮಾಡದೇ ಇದ್ದರೂ ಕೂಡ ಸಿಕ್ಕ ಅವಕಾಶಗಳಲ್ಲಿ ಒಂದಿಷ್ಟು ಪ್ರಸಿದ್ಧಿಯನ್ನು ಪಡೀತಾರೆ. ಸಿನಿಮಾಗಳಲ್ಲಿ ಅವಕಾಶ ಕಡಿಮೆ ಆದಾಗ ಹಿಂದಿಯ ಒಂದಿಷ್ಟು ರಿಯಾಲಿಟಿ ಶೋ ಹಾಗೂ ಬಿಗ್ ಬಾಸ್ ಅಲ್ಲಿ ಸಹ ಕಾಣಿಸಿಕೊಂಡಿರುವ ಇವರ ಲೈಫಲ್ಲಿ ಡೇಟಿಂಗ್ಸ್ ಇದ್ದಾವೆ, ರಿಲೇಷನ್ಶಿಪ್ಸ್ ಕೂಡ ಇದ್ದಾವೆ. ಆದರೆ ಮದುವೆ ಮಾತ್ರ ಇನ್ನೂ ಇಲ್ಲ. ಶಮಿತಾ ಶೆಟ್ಟಿ ಅವರ ಲೈಫಲ್ಲಿ ಒಂದಿಷ್ಟು ಹುಡುಗರು ಬಂದರು ಹೋದ್ರು. ಆದರೆ ಆ ಸಂಬಂಧವನ್ನು ಮದುವೆ ಎನ್ನುವ ಹಂತದವರು ಕೊಂಡೊಯ್ಯಲು ಇಲ್ಲಿ ತನಕ ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ. ಯಾವುದೋ ಒಂದಲ್ಲ ಒಂದು ವಿಷಯಕ್ಕೆ ಬ್ರೇಕಪ್ಗಳು ಕಂಟಿನ್ಯೂ ಆಗ್ತಾ ಇರ್ತವೆ, ಹಾಗೆ ಹೋಗ್ತಾ ಇರ್ತವೆ ಸಹ. ಇವರೆಲ್ಲರ ನಡುವೆ ಒಬ್ಬ ಹುಡುಗ ಬರ್ತಾನೆ. ಆತನನ್ನು ಬಿಟ್ಟಿರಲಾದಷ್ಟು ಹಚ್ಚಿಕೊಂಡು ಅವನನ್ನೇ ಮದುವೆಯಾಗಿ ಸೆಟ್ಲ್ ಆಗಿಬಿಡೋಣ ಅಂತ ಒಂದು ಟೈಮಲ್ಲಿ ಅಂದ್ಕೊಂತಾರೆ. ಆದರೆ ಶಮಿತಾ ಶೆಟ್ಟಿ ಅವರ ಈ ಬಾಯ್ ಫ್ರೆಂಡ್ ಒಂದು ಆಕ್ಸಿಡೆಂಟ್ ಅಲ್ಲಿ ಶಮಿತಾ ಶೆಟ್ಟಿ ಅವರಿಂದ ದೂರ ಆಗ್ತಾರೆ. ಆಗ 3 ರಿಂದ 4 ವರ್ಷ ಡಿಪ್ರೆಷನ್ಗೆ ಹೋಗಿದ್ದ ಶಮಿತಾ ಅವರು ಜೀವನದ ಎಷ್ಟೋ ಭರವಸೆಗಳನ್ನು ಅಂದೇ ಕಳೆದುಕೊಂಡು ನೊಂದು ಬೆಂದು ಹೊರ ಬರಲಾಗದ ಹಂತದವರೆಗೂ ಸಹ ಅವರು ಹೋಗಿರ್ತಾರೆ. ಆದರೆ ಅಕ್ಕ ಶಿಲ್ಪಾಳ ಸಹಾಯದಿಂದ ಮತ್ತೆ ಸುಧಾರಿಸಿಕೊಂಡು ಮೊದಲಿನ ಅದೇ ಉತ್ಸಾಹದೊಂದಿಗೆ ಆಕ್ಟಿವ್ ಆಗಿ ಸಿನಿಮಾ ಶೋಗಳು ಅಂತ ಬ್ಯುಸಿ ಆಗ್ತಾರೆ. ಒಂದಿಷ್ಟು ದಿನ ಉದಯ್ ಚೋಪ್ರಾ, ಹರ್ಮೀನ್ ಬವೇಜಾ ಹಾಗೂ ಕ್ರಿಕೆಟರ್ ಯುವರಾಜ್ ಸಿಂಗ್ ಜೊತೆಗೂ ಸಹ ಇವರ ಹೆಸರು ಓಡಾಡುತ್ತೆ. ಆದರೆ ಅವೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಅವರ ಹೆಸರಿನ ಜೊತೆಗೆ ಲಿಂಕ್ ಆಗಿರ್ತವೆ. ಈ ಮೊದಲು ಮದುವೆಯಾಗಿ ಹೆಂಡತಿಯಿಂದ ದೂರ ಆಗಿದ್ದ ರಾಕೇಶ್ ಬಾಫತ್ ಎನ್ನುವರು ಶಮಿತಾ ಶೆಟ್ಟಿಯವರಿಗೆ ತುಂಬಾ ಕ್ಲೋಸ್ ಆಗ್ತಾರೆ. ಕೈ ಹಿಡಿದು ಎಲ್ಲೆಂದರಲ್ಲಿ ಓಡಾಡಿಕೊಂಡಿದ್ದ ಈ ಜೋಡಿ ಮ್ಯಾರೇಜ್ ಆಗಿ ಆದಷ್ಟು ಬೇಗ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಅಭಿಮಾನಿಗಳು ಅನ್ಕೊಂತಾರೆ. ಆದರೆ ಆ ಸಂಬಂಧ ಕೂಡ ಯಾಕೋ ಮದುವೆಯವರೆಗೂ ಮುಂದುವರಿಯೋದೇ ಇಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹಾಕುವ ಪೋಸ್ಟ್ಗಳಿಗೆ ಬರುವ ಕಾಮೆಂಟ್ಸ್ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮನಸ್ಸು ಇಚ್ಛೆ ಬೈದು ಸಮಾಧಾನ ಮಾಡಿಕೊಂಡ ಶಮಿತಾ ಶೆಟ್ಟಿ ಅವರು, ಹೌದು ಜೀವನ ಚೇಂಜ್ ಆಗುತ್ತೆ, ಟೈಮ್ ಚೇಂಜ್ ಆಗುತ್ತೆ, ಹಾಗೆ ನಾನು ಕೂಡ ಚೇಂಜ್ ಆಗ್ತೀನಿ. ದೈಹಿಕ ಸೌಂದರ್ಯ ಶಾಶ್ವತವಲ್ಲ, ವಯಸ್ಸಾಗುವುದು ಜೀವನದ ಸ್ವಾಭಾವಿಕ ಪ್ರಕ್ರಿಯೆ. ಅದಕ್ಕೆ ಈಗ ನನಗೆ 47 ಆಗಿದೆ ಎಂದಿರುವ ಶಮಿತಾ ಅವರು ಅಪ್ರತಿಮ ಚೆಲುವೆ. ವಯಸ್ಸಿನ ಆಧಾರದ ಮೇಲೆ ಹೀಯಾಳಿಸುವ ಹಂಗಿಸುವ ಜನರನ್ನು ಕಂಡರೆ ಆಗದ ಶಮಿತಾ ಶೆಟ್ಟಿ ಅವರು ಇನ್ನೂ ಮದುವೆ ಯಾಕೆ ಆಗಿಲ್ಲ ಅಂದರೆ ಶಮಿತಾ ಅವರ ಲೈಫಲ್ಲಿ ಅವರಿಗೆ ಸೂಟ್ ಆಗುವಂಥ ಸರಿಯಾದ ವ್ಯಕ್ತಿ ಇಲ್ಲಿ ತನಕ ಬಂದೇ ಇಲ್ಲ. ಹೊಂದಿಕೊಂಡು ಹೋಗುವ ಮತ್ತು ತನಗೆ ಅಷ್ಟೇ ಗೌರವದಿಂದ ನಡೆಸಿಕೊಳ್ಳುವ ಒಳ್ಳೆ ಹುಡುಗ ಸಿಕ್ಕರೆ ಮತ್ತು ಸಿಕ್ಕಾಗ ಮಾತ್ರ ಮ್ಯಾರೇಜ್ ಆಗ್ತಾರೆ. ಅವರ ಲೈಫಲ್ಲಿ ಕೆಲವು ಹುಡುಗರು ಅವರು ಸುಧಾರಿಸಿಕೊಳ್ಳಲಾಗದಷ್ಟು ನೋವು ಕೊಟ್ಟು ಹೋಗಿರುವ ಕಾರಣ ಒಂದು ಟೈಮಲ್ಲಿ ಲವ್ ಮತ್ತು ಮ್ಯಾರೇಜ್ ಬಗ್ಗೆ ಭರವಸೆ ಕಳೆದುಕೊಂಡಿದ್ದ ಶಮಿತಾ ಶೆಟ್ಟಿ ಅವರು ಈಗ ಮತ್ತೆ ಹೋಪ್ ಇಟ್ಕೊಂಡು ಒಂಟಿತನದಿಂದ ಅವರಿಗಾದ ಮಾನಸಿಕ ಹಿಂಸೆಯನ್ನು ಅವರು ಅರ್ತಿದ್ದು ಒಬ್ಬ ಒಳ್ಳೆಯ ಬಾಳ ಸಂಗಾತಿಗಾಗಿ ಅವರು ಈಗ ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಏನಿಲ್ಲ ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.